ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಅಥಾತು ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ. ಈಗ ದೇಶಾಂತರಾದಿ ಶಬ್ದಾಶ್ಚ ಶಶಶೃಂಗಾದಿ ಶಬ್ದವತ್ ಸದೃಶಂಚ ಸಜಾತೀಯಂ ನಾಸ್ಮತ್ಪಕ್ಷೇ ಕಿಮೇವ ಹಿ ಏನೈವ ಚ ಪ್ರಕಾರೇಣ ಅನ್ಯಸಿದ್ಧಮಿದಂ ಅತ್ಯಸಿದ್ಧಂ ಅನುಮೀಯತೆ ತೇನೈವ ಶಶಶೃಂಗಾದೇಃ ಶಕ್ಯಂ ಅಸ್ತಿತ್ವಕಲ್ಪನಂ. ಸುಮ್ಮನೆ ವಾದ ಮಾಡೋದಾದರೆ ಶಶಶೃಂಗಾದಿಗಳು ಕೂಡ ಇವೆ ಅಂತ ಹೇಳಬೇಕಾಗತ್ತೆ. ಆದರೆ ಸಾಕ್ಷ್ಯ ಒಪ್ಪೋದಿಲ್ಲ ಅದನ್ನು. ಯಾಕೆ? ಎಂದು ವಿರುದ್ಧ ಪದಾರ್ಥಗಳು ಕೇಳಿಸೋದಿಲ್ಲ, ಇರಲಿಕ್ಕೆ ಸಾಧ್ಯವಿಲ್ಲದ ಪ್ರಸಂಗನ ಎಂದು ಕೂಡ ನಾವು ಯುಕ್ತಿಯಿಂದ ಸಾಧಿಸ್ಲಿಕ್ಕೆ ಸಾಗೋದಿಲ್ಲ. ಇದನ್ನೇನಾಗುತ್ತೆ, ಒಂದು ವೃಷಭ ಒಂದು ಪ್ರಾಣಿ, ಅದಕ್ಕೆ 2 ಕೋಡಿದೆ. ಮೊಲನೂ ಒಂದು ಪ್ರಾಣಿ, ಅದಕ್ಕೆ 2 ಕೋಡಿವೆ. ಯಾಕೆ ಹೇಳಬಾರ್ದು? ಗೊತ್ತಾಯ್ತಾ? ಹೇಳಕ್ಕೆ ಬರೋದಿಲ್ಲ, ಅದಕ್ಕೆ ಇಲ್ಲ. ಹಾಗೆ ಆ ಯುಕ್ತಿ ಏನಾಯ್ತು, ಅಲ್ಲಿ ಫೇಲ್ ಆಗಿದೆ. ಆದ್ದರಿಂದ ಆ ರೀತಿ ಅದರೆಲ್ಲ ಸಾಕ್ಷಿ ನಿರಾಕರಣೆ ಮಾಡುತ್ತೆ. ಪ್ರತ್ಯಕ್ಷಂ ಆಗಮೋ ವಾಪಿ ಭವೇದ್ಯತ್ರ ನಿಯಾಮಕ. ಆದ್ದರಿಂದ ಪ್ರತ್ಯಕ್ಷವಾಗಲಿ ಆಗಮವಾಗಲಿ ಅದಕ್ಕೊಂದು ಮಾತು. ಇವತ್ತು ಶೇಷ ನೋಡೋದ ಇಲ್ಲ ಅಷ್ಟೇ. ಯುಕ್ತಿಯಲ್ಲಿ ಹೋಯಿತು, ಪ್ರತ್ಯಕ್ಷ ಉಳ್ಕೊಳ್ಳೋದು. ಅದೇ ರೀತಿಯೇ ಆಗಮ. ಒಂದು ಮಾತಿದೆ, ಏನಂತ, ಎಂದು ಕೂಡ ಹಿಂಸೆ ಮಾಡಿಕೊಡೋದು ಅಂತ ಒಂದು ಮಾತಿದೆ. ಆದರೆ ಅಶ್ವಮೇಧಾದಿ ಯಜ್ಞಗಳಲ್ಲಿ ಏನು ಮಾಡ್ತಾಯಿದ್ರು, ಅಶ್ವವನ್ನು ಬಲಿ ಕೊಡ್ತಾಯಿದ್ರು. ಅದಕ್ಕೊಂದು ವ್ಯವಸ್ಥೆ, ಅದು ದೋಷ ಅಲ್ಲ ಅಂತಲೂ ಹೇಳಿದ್ರು. ಹಿಂಸೆ ಮಾಡಬಾರದು, ಬಿಟ್ಬಿಡಿ, ಅಶ್ವಮೇಧ ಯಜ್ಞ ಬಿಟ್ಬಿಡೋಣ. ಡಾಕ್ಟ್ರ್ ಇಂಜೆಕ್ಷನ್ ಕೊಡ್ತಾರೆ, ಸರ್ಜರಿ ಮಾಡ್ತಾರೆ. ನೋವಾಗುತ್ತಾ ಇಲ್ವಾ? ಇಂಜೆಕ್ಷನ್ ಆಗುತ್ತಲ್ಲ. ಮತ್ತು ಹಿಂಸೆ ಮಾಡಬಾರ್ದು ಅಂತ ಕೊಡದೆ ಹೋದರೆ ಸತ್ಯ ಹೋಗ್ತಾನು. ಅರ್ಥ ಆಯ್ತಾ? ಈಗ ಆ ಹಿಂಸೆ ಯಾತಕ್ಕೆ ಮಾಡ್ತಿರೋದು ಅವನಿಗೆ? ಒಳ್ಳೇದಾಗಲಿಕ್ಕೋಸ್ಕರ. ಆದ್ದರಿಂದ ಸರಿಯಲ್ಲ. ಇವೆಲ್ಲ ಆಗಮ ಹೇಳ್ತಾ ಇದೆ. ಅರ್ಥ ಆಯ್ತಾ? ಇದು ಈ ಪ್ರತ್ಯಕ್ಷ ಮೂಲವಾದ ವಿಚಾರ, ಅದು ಆಗಮ ಮೂಲವಾದ ವಿಚಾರ. ಅವೆರಡು ಇಲ್ಲದೆ ಹೋದರೆ ವ್ಯಾಪ್ತಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದಕ್ಕೆಲ್ಲ ಮೂಲ ಯಾವುದು? ಸಾಕ್ಷಿನೇ. ಪ್ರತ್ಯಕ್ಷ ಗ್ರಹಣೆ ಮಾಡೋದು ಸಾಕ್ಷಿ, ಆಗಮ ತಿಳ್ಕೊಳ್ಳೋದು ಸಾಕ್ಷಿ. ಆದ್ದರಿಂದ ಬರೀ ಯುಕ್ತಿಯಿಂದ ಕೆಲಸ ಆಗೋದಿಲ್ಲ. ಪ್ರತ್ಯಕ್ಷಂ ಆಗಮೋ ವಾಪಿ ಭವೇದ್ಯತ್ರ ನಿಯಾಮಕ. ಆಮೇಲೆ ಶೈವ ವ್ಯಾಪ್ತಿರ್ಭವೇನ್ಮಾನಂ ನಾಣ್ಯ ಸಂದಿಗ್ಧ ಮೂಲತಃ. ಇಲ್ಲದೆ ಹೋದರೆ ಸಂದಿಗ್ಧ ಮೂಲ ಅಂದರೆ ಪ್ರತ್ಯಕ್ಷನೂ ಮೂಲ ಅಲ್ಲ, ಆಗಮನೂ ಮೂಲ ಅಲ್ಲ. ಆದ್ದರಿಂದ ವ್ಯಾಪ್ತಿ ಅನ್ನೋದೇನು ಸಂದೇಹಗ್ರಸ್ತವಾಗೋದ್ರಿಂದ ಯುಕ್ತಿಗೆ ಅವಕಾಶನೇ ಇರೋದಿಲ್ಲ. ಸಹದರ್ಶನ ಮಾತ್ರೇಣ ನ ವ್ಯಾಪ್ತಿರವಸೀಯತೆ. ಜೊತೆಗೆ ಇದ್ದು ಮಾತ್ರಕ್ಕೇನೆ ವ್ಯಾಪ್ತಿ ಅಂತ ಅರ್ಥ ಆಗೋದಿಲ್ಲ. ಜೊತೆ ಇದ್ದು ಮಾತ್ರಕ್ಕೇನೆ. ಯಾಕೆ? 10 ಸರ್ತಿದ್ದು 1 ಸರ್ತಿ ಇಲ್ಲದೆ ಇರಬಹುದು. ಆದರೆ ಧೂಮಾಗ್ನಿಗಳು ಹಾಗಲ್ಲ. ಎಲ್ಲಿ ಯಾವ ಕಡೆ ಹೋದ್ರೆ ಏನಾಗಿರುತ್ತದೋ ಇರಲೇಬೇಕು. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಮುಖ್ಯವಾದ ತರ್ಕಕ್ಕೆ ಎಷ್ಟು ಲಿಮಿಟೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ತನ್ನಿರ್ಧಾರಿತ ಯುಕ್ತಿರ್ವ ವ್ಯಾಪ್ತಿ ಸೈವಾಪರ ನಹಿ ಅನ್ಯಥಾ ಸಪ್ತಮರಸಶ್ಚ ರಸಾಭಾವೋ ಭವೇತ್. ರಸಭಾವ ನಿನ್ನೆ ಬಂತು, ಸಪ್ತಮರಸ ಕೂಡ ಇರಬೇಕು ಅಂತ ಹೇಳ್ಬೋದು. ಆಮೇಲೆ ಅಷ್ಟಮನೂ ಇರ್ಬೋದು, ನವಮನೂ ಇರ್ಬೋದು, ಹೇಳ್ತಾನೆ ಹೋಗ್ತಿರ್ಬೋದು. ಹಾಗೇನೂ ಇಲ್ಲ. ಅನಿಷ್ಟಾನಿ ಚ ಸರ್ವಾಣಿ ಹೀಗೆ ಹೇಳ್ಬೋದು. 4 ಫ್ಲೋರ್ ಇದ್ದರೆ 3ನೇ ಫ್ಲೋರ್ ಇರಲೇಬೇಕು, ಆ ವ್ಯಾಪ್ತಿ ಮಾಡ್ಬೋದು ಹೊರತು 4 ಫ್ಲೋರ್ 5ನೇ ಫ್ಲೋರ್ ಇರಬೇಕು ಅಂತ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? 4 ಇದೆ ಅಂತ 5ನೇದು ಇರ್ಬೋದಲ್ಲ, ಅಲ್ಲ. 3ನೇದು ಇರಲೇಬೇಕು, ಇರಬಹುದಲ್ಲ. 4 ಇದ್ದಾಗ 3ನೇ ಫ್ಲೋರ್ ಏನಾಗಿರಬೇಕು? ಇರಲೇಬೇಕು. ಇಲ್ಲ 4ನೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಏನು ಗಲಾಟೆ ಬೈಯೋದಲ್ಲ. ಇದು ಸ್ಪಷ್ಟವಾಗಿ ವಿಷಯನ ತಿಳಿಸ್ತಕ್ಕಂಥ ವಿಚಾರಗಳು. ಆ ದೃಷ್ಟಿಯಿಂದ ವ್ಯಾಪ್ತಿ ನಿಜವಾದ ವ್ಯಾಪ್ತಿ ಆಗಬೇಕಾದ್ರೆ ಪ್ರತ್ಯಕ್ಷ ಅಥವಾ ಆಗಮದ ಒಂದು ಹಿನ್ನೆಲೆ ಇರಲೇಬೇಕು. ಅದು ಭದ್ರವಾದ ತಳಹದಿ ಬೇಕು ಅಂಥೇಳಿ. ಅನಿಷ್ಟಾನಿ ಚ ಸರ್ವಾಣಿ ಹಿ ಅನುಮಾ ಕಾಮಚಾರಿಣಿ. ಅದಕ್ಕೆ ಅನಿಷ್ಟ ಅಷ್ಟೇ ಅಲ್ಲ, ಅನಿಷ್ಟಾನಿ ಚ ಸರ್ವಾಣಿ. ಅನಿಷ್ಟ ಅಂದರೆ ಕೆಟ್ಟದು. ನಮ್ಗೆ ಇಷ್ಟ ಇರಲಿ ಬಿಡಲಿ, ಒಪ್ಪಬೇಕಾಗತ್ತೆ ಕೆಲವನ್ನೆಲ್ಲ ಕೂಡ. ಯಾಕೆ?
ನಾನು ಮಾ ಕಾಮಚಾರಿಣಿ. ಆಗ ಅನುಮಾನಕ್ಕೆ ಏನಂತ ಇರೋ ಕಾಮಚಾರಿಣಿ. ಕಾಮಚಾರಿಣಿ ಅಂದ್ರೇನು? ಯಾವುದು ಕಾಮ? ಬುದ್ಧಿ, ಹೇಳೋನು ಬುದ್ಧಿ ಅಲ್ಲ, ತಕ್ಕಂತೆ ಇಷ್ಟ ಬಂದ ಹೇಳ್ತಾ ಹೋಗ್ತಾನೆ. ಯಾವ ಈ ಅರ್ಥದಲ್ಲಿ ನೋಡಿದಾಗ ಆ ದೃಷ್ಟಿಯಲ್ಲಿ ಮೂಲವಾದ ವ್ಯಾಪ್ತಿ, ಪ್ರತ್ಯಕ್ಷ ಆಗಮ ಮೂಲವಾದ ವ್ಯಾಪ್ತಿಗೆ ಮಾತ್ರ ಬೆಲೆ ಇದೆ ಹೊರತು ಬೇರೆ ಅದಕ್ಕಿಲ್ಲ. ಆ ನೈಯಾಕರು ಹಾಗೆ ಮಾಡಲಿಲ್ಲ. ಏನು ಮಾಡಿಬಿಟ್ರು ಅವರು? ಯುಕ್ತಿಯಲ್ಲ, ತ್ವಾತ್ ಹಾಕಿಬಿಟ್ರೆ ಯುಕ್ತಿ ಧೂಮ ತ್ವಾತ್ ಅಂದ್ಬಿಟ್ಟು ಸರಿ. ಹಾಗೆಲ್ಲ ಸರಿಯಲ್ಲ. ಕಾಮಚಾರಿಣಿ ಅದೃಷ್ಟ ತೋರಿಸಿ ಅವ್ರು ತಪ್ಪನ್ನು ತೋರಿಸಿದ್ದಾರೆ, ಇನ್ನೂ ಬಿಟ್ಟಿಲ್ಲ ಅವರು. ಅವ್ರು ಏನು ಹೇಳ್ತಾರೆ? ಪಕ್ಷಧರ್ಮತ ನಿಯಮ ಅಂತ ಹೇಳಿದರು. ಪಕ್ಷಧರ್ಮತ ನಿಯಮ ಅಂದ್ರೇನು? ಧೂಮ ಇದ್ದಲ್ಲಿ ವನ್ನಿ ಇದೆ, ಧೂಮ ಪರ್ವತದಲ್ಲಿದೆ, ವನ್ನಿನೂ ಪರ್ವತದಲ್ಲಿದೆ. ಸೊ ಎರಡು ಕೂಡ ಏನದು ಒಂದೇ ಪಕ್ಷದಲ್ಲಿವೆ, ಆದ್ದರಿಂದ ಸರಿ ಅಂತ ಹೇಳಿದ. ಆದರೆ ಇವು ಉಲ್ಟಾಪಲ್ಟ ಇದು. ಇಲ್ಲಿ ನೀರು ಬಂದರೆ ಮಳೆ ಇಲ್ಲಿ ಆಗಿದೆ, ಅರ್ಥ ಆಯ್ತು? ಇಲ್ಲೇನಿಲ್ಲ, ಇದು ಪಕ್ಷ, ಇಲ್ಲಿ ನೀರಿದೆ ಮತ್ತು ಪಕ್ಷ, ಅದು ಎತ್ತಿರೋದು ಅಲ್ಲಿದೆ. ಸರಿಯಾ ತಪ್ಪದ? ಇನ್ನೂ ಬಿಟ್ಟಿಲ್ಲ, ಅದೇ ಮಾತಾಡ್ತಾರೋ. ಇವತ್ತು ಏನು ಬದಲಾಯಿಸ್ಕೊಟ್ಟಿಲ್ಲ, ಹಾಗೆ ಹೇಳ್ತಾರೆ. ಮತ್ತು ಕೇಳಿದರೆ ನೂರಾರು ಮಾತಾಡ್ಬಿಡ್ತಾರೆ ಒಂದು ಮಾತಿಗೆ. ಹಾಗೆ ಅವರೇ ಗೆದ್ದುಡಿಸ್ಕೊಬಿಡ್ತಾರೆ ಕೊನೆಗೆ. ಅದು ತಪ್ಪು. ಅನಿಷ್ಟಾನಿತ ಸರ್ವಾಣಿ ನಾನುಮಾ ಕಾಮಚಾರಿಣಿ ಕಾರ್ಯಕಾರಣಯೋಶ್ಚೈವ ಗುಣಾದೇಹೇ ಪಂಚಕಸ್ಯ ಚ ಭಿನ್ನಸ್ಯ. ಅದೇ ರೀತಿ ಕಾರ್ಯ ಕಾರಣ ಗುಣಾದಿಗಳು ಪಂಚಕ. ಆಮೇಲೆ ಭಿನ್ನಸ್ಯೈವತ್ತು ಸಂಬಂಧ ಸಮವಾಯೋ. ಈ ಸಮವಾಯ ಅಂತ ಒಂದು ಸಂಬಂಧ ಇದೆ, ಮಾಡ್ತೇನೆ ಸರಿಯಲ್ಲ. ಭಿನ್ನತ್ವ ಸಾಮ್ಯತಸ್ತಸ್ಯ ತಾಭ್ಯಾಂ ಯೋಗೋ ಭವೇ ಧ್ರುವಂ. ಸಮವಾಯ ಅಂತ ಹೇಳಿದರೆ ಅದು ನಾವು ವಿಶೇಷ ಅಂತ ಹೇಳ್ತೀವಿ, ಅದು ಸಮವಾಯ ಅಂತ ಹೇಳ್ತಾರೆ. ವಿಶೇಷ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ ಅಂದರೆ ವಸ್ತುವಿನಲ್ಲೇ ಇರತಕ್ಕಂಥ ಪದಾರ್ಥ ಅದು. ಸಮವಾಯ ಹಾಗಲ್ಲ, ಹೊರಗಿಂದದು ಭಿನ್ನ. ಭಿನ್ನ ಆದಮೇಲೆ ಸಮಸ್ಯೆ ಅದು ಕಂಟಿನ್ಯೂ ಅನವಸ್ಥಕ್ಕೆ ಆ್ಯಡ್ ಮಾಡ್ತಾ ಹೋಗುತ್ತೆ ಹೊರತು ಉಪಯೋಗಕ್ಕೆ ಬರೋದಿಲ್ಲ. ಏನ ಬರೀ ಸಮವಾಯ ಅನ್ನೋ ಪದ ತಪ್ಪಲ್ಲ. ಎಲ್ಲಿ ಬಂದಿದೆ ಸಮವಾಯ ಅನ್ನೋ ಪದ? ನೆನಪಿದೆಯಾ? ಬರೀ ಸಮವಾಯ ಅನ್ನೋ ಪದ ಎಲ್ಲಿ ಬಂದಿದೆ ಗೊತ್ತಾ? ಅಧಿಕರಣ ಬೇಡ, ಎಲ್ಲರೂ ಕೇಳಿದ್ದೀರಾ? ಎಲ್ಲಿದೆ? ಎಲ್ಲಿದೆ? ಧರ್ಮಕ್ಷೇತ್ರ, ಕುರುಕ್ಷೇತ್ರ, ಸಮವೇತ, ಇವು ಅಲ್ಲೇ ಬಂದಿದೆ. ಏನು ಬದಲ ಶ್ಲೋಕದಲ್ಲೇ ಬಂದಿದೆ. ಸಮವಾಯ ಪದ ತಪ್ಪಲ್ಲ, ಆ ಕಾನ್ಸೆಪ್ಟ್ ತಪ್ಪು. ಸಮವಾಯ ಕಾನ್ಸೆಪ್ಟ್ ಏನು ಮಾಡಿದ್ದಾರೆ ಅಂದರೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟೆಕ್ನಿಕಲಾಗಿ ಉಪಯೋಗಿಸಿದ್ದಾರೆ. ಅದೇ ಸರಿಯಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಹಾಗಲ್ಲ, ವಿಶೇಷ ಉಪಯೋಗಿಸಿದ್ವಿ, ಅದಕ್ಕೆ ಅನುಭವ ಸಿದ್ಧ, ಆಗಮ ಸಿದ್ಧ ಉಪಯೋಗಿಸಿಲ್ಲ. ಅದು ಕೆಲವು ಪದಗಳು ತಪ್ಪಲ್ಲ, ವಿಶೇಷ ಅವ್ರ ಉಪಯೋಗ ನಾವು ಉಪಯೋಗಿಸ್ತೇವೆ. ಅದು ನಾವು ವಿಶೇಷ ಉಪಯೋಗಿಸೋ ರೀತಿ ಬೇರೆ, ಅವ್ರದ್ದು ಬೇರೆ. ಅದು ಏನೋ ವಿಶೇಷಿತ್ತ, ಆ ವಿಶೇಷ ಬೇರೆ. ವಿಶೇಷತೆ ಬಂದಿರಲ್ಲ ಅಂತ ಕೇಳಿದರೆ ಆ ವಿಶೇಷ ಈ ವಿಶೇಷ ಅಲ್ಲ, ಅದು ಬೇರೆ. ಅದು ಆ ರೀತಿಯಲ್ಲಿ ಸಮವಾಯ ಅನ್ನೋ ಪದ ಸರಿ ತಪ್ಪಲ್ಲ, ಅವ್ರು ಉಪಯೋಗಿಸ್ತಿರೋ ರೀತಿ ತಪ್ಪು. ಅದು ವಸ್ತುವಿನಿಂದ ಭಿನ್ನನೋ ಅಭಿನ್ನನೋ ಅಂತ ಕೇಳ್ತಾ ಏನು ಹೇಳಬೇಕು ಅವರೀಗ? ಅಭಿನ್ನ ಅಂದರೆ ಪ್ರಾಬ್ಲಮ್ ಶುರುವಾಯಿತು, ಭಿನ್ನ ಅಂದರೆ ಪ್ರಾಬ್ಲಮ್ ಹಾಗೆ ಉಳ್ಕೊಡ್ತು. ಹೊಸ ಪ್ರಾಬ್ಲಮ್ ಇಲ್ಲ, ಹಳೆ ಪ್ರಾಬ್ಲಮ್ ಕಂಟಿನ್ಯೂಯೇಷನ್ ಹೀಗಾಯಿತು. ವಿಶೇಷ ತದ್ಗತತ್ವಾದಿ ಯದ್ಯಭಿನ್ನ ಅಭಿನ್ನೇ ಅವಸೀಯತೆ. ನಮ್ಮ ವಿಶೇಷ ಹಾಗಲ್ಲ, ಅಭಿನ್ನದಲ್ಲಿ ವ್ಯವಸಾಯ ಮಾಡ್ತೇವೆ ಹೊರತು ನಿಮ್ಮಂತೆ ಮಾಡೋದಿಲ್ಲ ನಾವು. ನಮಗೆ ತಿರ್ಸ್ಲಕ್ಕೆ ಬಂದರೆ ತಿರ್ಲಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಗುಣಕ್ರಿಯಾದಿ ರೂಪಸ್ಯ ನಿಷೇಧ ಹೇತುನ. ಗುಣಕ್ರಿಯಾದಿ ರೂಪಸ್ಯ ನಿಷೇಧ ಕೇನ ಹೇತುನ ದ್ರವ್ಯಮೇವ ತಥೋ ಅನಂತ ವಿಶೇಷಾತ್ಮತೆಯ ತದ. ಆದ್ದರಿಂದ ನಾವೇನು ಮಾಡ್ತೇವೆ, ವಸ್ತುವಿನ ಅದರ ನಿತ್ಯ ಗುಣಗಳಿಗೆ ಏನು ಸಂಬಂಧ? ಅಭೇದ ಸಂಬಂಧ. ಭೇದ ವ್ಯವಹಾರ ಮಾಡ್ಲಿಕ್ಕೆ ಏನು ಬೇಕೋ ಇಷ್ಟೇ, ವೆರಿ ಸಿಂಪಲ್. ಅವ್ರು ಎಲ್ಲೆಲ್ಲ ಮಾಡ್ತಾ ಹೋಗಬಾರ್ದು, ವಿಶೇಷನ ಹಾಗೆ ಮಾಡಬೇಕು. ತಾವತ್ವಮೇವ ನೈವ ಸ್ಯಾತ್ ಉದ್ದೇಶೇ ಅಪಿ ಏತನ್ನ ನೋಮೃತಂ ನೋ ಮತಂ ಬಂತಲ್ಲ, ಅದು ಮಾಡಿ. ತಾವತ್ ಇವರು ರೆಕಾರ್ಡ್ ಆಗಿದೆ. ತಾವತ್ವಮೇವ ನೈವ ಸ್ಯಾತ್ ದೇಶೇಪಿ ಏತನ್ನೋ ಮತಂ ಮಹತೋ ಅಲ್ಪತ್ವಮಿತಿ ಯೋಗವತ್ ಪ್ರಾಹ ವೇದವಿತೆ. ಆದರೆ ನಮ್ಮಲ್ಲಿ ಮಹತೋ ಮಹೀಯನ್ ಅಂತ ಹೇಳಿದಾಗಲೂ ವಿರೋಧ ಇಲ್ಲ, ಅಣೋರಣೀಯನ್ ಅಂತ ಹೇಳಿದ್ರು ವಿರೋಧ ಇಲ್ಲ. ನಿಮ್ಮಲ್ಲಿ ವಿರೋಧ ಬರೋದ್ರಿಂದ ನೀವು ನಿಮ್ಮ ಯುಕ್ತಿ ಹೊಡೆಯೋದಿಲ್ಲ. ಯದಿ ಅಲ್ಪದೇಶ ಸಂಸ್ಥಾನಂ ನ ಸರ್ವತ್ರಾಪಿ ನೋ ಭವೇತ್ ಸ್ಥಿತಸ್ಯ ಹಿ ಅಲ್ಪದೇಶೇಷು ಸರ್ವಗತ್ವಂ ಭವೇತ್ ಧ್ರುವಂ. ಇವತ್ತು ಉದಾಹರಣೆಗೆ ಸಂಪ್ಯೂರಿದ್ದು ಒಬ್ಬ ವ್ಯಕ್ತಿ ಇದ್ದಾರೆ, ಒಂದು ಬಟ್ಟೆ ತಾಕಿಬಿಡ್ತು, ಮಳಿಲಿದ್ದಾನೆ, ಮೈಲಿಗೆ ಹಾಕ್ತಾನೋ ಇಲ್ಲೋ? ಮೈಲಿಗೆ ಹಾಕ್ತಾರೆ. ಇವ್ರ ಪ್ರಕಾರ ಪೂರ್ತಿ ಮೈಯೆಲ್ಲ ಮುಟ್ಟಬೇಕಾಗಿಲ್ಲ, ಅಪಾದ ಮೌಲ್ಯ ಪರ್ಯಂತ ಟಚ್ ಮಾಡಿರ್ತಾರೆ. ಅಷ್ಟು ಮಾತ್ರ ಕೈ ತೊಳ್ಕೊಂಡ್ಬಿಟ್ರೆ ಕೈ ಮುಸುರಿ ಆಗುತ್ತೆ. ಎಷ್ಟು ತೊಳ್ಕೊಂಡ್ರೆ ಸಾಕು? ಅಷ್ಟೇ ತೊಳ್ಕೊಂಡ್ರೆ ಸಾಕು.
ಅದಕ್ಕೆ ಸ್ನಾನ ಮಾಡಬೇಕಾಗಿಲ್ಲ. ಅದು ಈ ಬಡಿ ಹೋಗಿಬಿಡುತ್ತೆ. ಬಡಿ ಬೇರೆ ಮೈಲಿ ಬೇರೆ ಅಷ್ಟು ಡಿಫ್ರೆನ್ಸ್ ಇದೆ, ಗೊತ್ತಾಯ್ತಾ? ಮೈಲಿಗೆ ಮೈಲಿಗೆ ವ್ಯತ್ಯಾಸ ಇರುತ್ತೆ ಕೇಳಿದರೆ, ಬಡಿ ಮೈಲಿಗೆ ಮುಟ್ಟಿದ್ರೆ ಹೋಗ್ಬಿಡುತ್ತೆ, ಮುಟ್ಟಿದ್ರೆ ಬರೋದಿಲ್ಲ, ಮುಟ್ಟಿದ್ರೆ ಹೋಗ್ಬಿಡುತ್ತೆ ಅಷ್ಟೇ. ಆದರೆ ಇದು ಹಾಗಲ್ಲ, ಮುಸುರೆ ಅನ್ನೋದು ಹಾಗಲ್ಲ. ಮುಸುರೆ ಏನದು ಆ ಪಾರ್ಟ್ಗೆ ಅಷ್ಟು ಮಾತ್ರ ತಗೋ. ಎಷ್ಟು ವ್ಯತ್ಯಾಸ ತರ್ಕ ಮಾಡಿದ್ರೆ ಏನು ಮಾಡ್ಬೇಕಾಗಿತ್ತು ನಾವೀಗ? ಎರಡಕ್ಕೂ ಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಪ್ರಸಕ್ತಿ, ಅಥವಾ ಎರಡಕ್ಕೂ ಸ್ಥಾನ ಬಿಡಬೇಕಾಗಿತ್ತು. ಹಾಗೇನೂ ಇಲ್ಲ. ಮುಟ್ಟಿನ ಕೈ ತೊಳ್ಕೊಬಿಟ್ಟು ಬಡಿ ಅಂತ ಹೇಳ್ಬೋದಾಗಿತ್ತು, ಸಾಧ್ಯ ಇಲ್ಲ. ಇದು ತರ್ಕ ಫೇಲ್ ಆಗೋದು ಇಲ್ಲೇನೆ. ಸರಿಯಾಗಿ ಯೋಚನೆ ಮಾಡಿದರೆ ತರ್ಕದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತಾರೆ. ಆಚಾರ್ಯ ಉತ್ತರ ಕೊಡ್ತಾರೆ, ಏನನ್ನೂ ಸಾಧಿಸಕ್ಕೆ ಬರೋದಿಲ್ಲ. ಉತ್ತರ ಗೊತ್ತಾಯ್ತಾ? ದೇವರಿಗೆ ಒಂದು ಗುಣ ಇಲ್ಲ ಅಂತ ಅವ್ರು ಹೇಳಿದರೆ ಅನಂತ ಗುಣ ಅಂತ ನಾವು ಹೇಳಿದ್ವಿ. ತರ್ಕದಿಂದ ಎಲ್ಲ ಸಾಧಿಸಕ್ಕೆ, ಅದು ಭಯವಾದಿ ಕೊಟ್ಟ ಉತ್ತರ. ತರ್ಕದಿಂದ ಏನು ಬೇಕಾದ್ರೂ ಸಾಧಿಸ್ಬೋದು, ಏನೂ ಸಾಧನೆ ಮಾಡಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಇದು ವೆರಿ ಇಂಪಾರ್ಟೆಂಟ್. ಇದು ಆಚಾರ್ಯ ಫಸ್ಟ್ ಕಾಂಟ್ರಿಬ್ಯೂಟ್. ಆ ಮುಂಚೆ ಯಾರು ಇದಿಲ್ಲ ಅವ್ರನ್ನ, ಅರ್ಥ ಆಯ್ತಾ? ಅಷ್ಟು ವರ್ಷಗಳ ಕಾಲ ಅವರು ತಮ್ಮದೇ ಮಾಡ್ಕೊಂಡು ಬಂದಿದ್ರು. ವೇದವ್ಯಾಸದೇವರು ಹೇಳಿದರು, ಆಚಾರ್ಯ ವಿವರಣೆ ಎಕ್ಸ್ಪ್ಲೇನ್ ಮಾಡಿದರು. ಆದ್ದರಿಂದ ಎಂದೂ ಕೂಡ ತರ್ಕಕ್ಕೆ ಅಲ್ಟಿಮೇಟ್ ಸ್ಥಾನ ಕೊಡಬೇಡಿ. ಪ್ರತ್ಯಕ್ಷ ನಾನು ನೋಡಿದ್ದೇನೆ ಅಲ್ಟಿಮೇಟ್ ಹೇಳ್ಬೋದು, ಗೊತ್ತಾಯ್ತಾ? ನಾನು ಕೇಳಿದ್ದೇನೆ ಸ್ಪಷ್ಟ ಹೇಳ್ಬೋದು. ಯುಕ್ತಿ ಹಾಗೆ ಹೇಳಕ್ಕೆ ಬರೋದಿಲ್ಲ. ಯುಕ್ತಿ ವ್ಯಾಪ್ತಿ ಇಲ್ಲದ್ರೆ ಮಾತ್ರ ಹೇಳಬೇಕು, ಹೊರತು ಇಲ್ಲ. ವ್ಯಾಪ್ತಿಗೆ ಎರಡು ಮೂಲ ಇರಲೇಬೇಕು. ಆದ್ದರಿಂದ 5 ರೀತಿ ಸಾರ್ಧ. ಕೆಲವೊಮ್ಮೆ ಎರಡೂ ಇರುತ್ತೆ ಕೆಲವು ಸರ್ತೆ, ಗೊತ್ತಾಯ್ತಾ? ತಚ್ಚ ಬ್ರಹ್ಮ ಏಕತ್ರಾಪಿ ಅನಸ್ಥಸ್ಯ ಕುತಯೇವಸ್ಥತ, ಗೊತ್ತಾಯ್ತಾ? ಏಕತ್ರಾಪಿ ಅನವಸ್ಥಸ್ಯ ಕುತಯೇವಾಖ್ಯದಸ್ಥತ. ಒಂದೇ ಕಡೆ ಸುಳ್ಳ ಕಡೆ ಹೇಳ್ತೀರಾ? ಅಲ್ಲ, ಅದು ಸರಿಯಲ್ಲ. ಶೂನ್ಯತ್ವಮೇವ ತಸ್ಯ ಸ್ಯಾತ್ ಏಕಸ್ಯ ಏಕತ್ರಾಪಿ ನಸ್ಥಿತಿ. ಅದಕ್ಕೆ ಶೂನ್ಯತ್ವ ಹೇಳಬೇಕೆ ಹೊರತು ಒಂದು ಕಡೆ ಇರಲಿ. ಏಕತ್ರಾಪಿ ನಸ್ಥಿತಿ, ಒಂದು ಕಡೆ ಇರಲಿಕ್ಕೆ ಒಂದು ಮಲದ ಕೊಂಬು ಅಂತ ಹೋಗೋಣ. ಒಂದು ಮಲಕಾರ ಇರ್ಬೋದು, ಹೋಗಲಿ. ಒಂದು ಕೋಪಮಾನ ಅಂತ ಹೇಳಿದರೆ ಇಲ್ಲ, ಒಂದಕ್ಕೂ ಇಲ್ಲ. ಅದು ವೆರಿ ಇಂಪಾರ್ಟೆಂಟ್. ಏಕತ್ರಾಪಿ ಅನವಸ್ಥಸ್ಯ ಕುತಯೇ ವಾಕ್ಯರಸ್ಥತ ಶೂನ್ಯತ್ವಮೇವ ತಸ್ಯ ಸ್ಯಾತ್ ಏಕತ್ರಾಪಿ ನಸ್ಥಿತಿ. ಒಂದು ಕಡೆಯೋದು ಇರಬೇಕೆ ಸಾಧ್ಯ ಇಲ್ಲ. ಅಥೋ ನ ಅಣುತ್ವ ವಿಶ್ರಾಂತಿ ನ ಮಹತ್ವಸ್ಯ ಚ ಕ್ವಚಿತ್ ಉಭಯಾನಂತ್ಯಯುಕ್ತ ತಸ್ಮಾತ್ ಯದಿ ಮುಖ್ಯಂ ಮಹದ್ಭವೇ. ಆದ್ದರಿಂದ ನಾವೇನು ಹೇಳಿದ್ವಿ? ಅಣುತ್ವ ಮತ್ತು ಹೇಗೆ ಮಹತ್ವಕ್ಕೆ ಎಂಡಿಲ್ವೋ ಅಣುತ್ವಕ್ಕೂ ಎಂಡಿಲ್ಲ ಅಂತ ಹೇಳ್ತೀವಿ. ಯಾಕೆ? ಇದು ಯುಕ್ತಿ ಬೇರಲ್ಲ, ಇದು ಏನೋ ಆಗಮ ಬೇಸಡ ಮಾತು. ಉಪನಿಷತ್ ಹೇಳಿ ಆಗಿದೆ. ಅದನ್ನು ಅದು ಎಲ್ಲರ ಬಗ್ಗೆ ಹೇಳಲಿಲ್ಲ, ದೇವ್ರ ಬಗ್ಗೆ ಹೇಳಿದರೆ ಒಪ್ಕೋಬೇಕಷ್ಟೆ. ಉಭಯಾನಂತ್ಯಯುಕ್ತ ತಸ್ಮಾತ್ ಯದಿ ಮುಖ್ಯಂ ಮಹದ್ಭವೇತ್ ತಚ್ಚ ಬ್ರಹ್ಮ ಪರಂ ಸಾಕ್ಷಾತ್ ಸರ್ವಾನಂತ್ಯಯುತಂ ಸದಾ. ಭಗವಂತನ ಬಗ್ಗೆ ಮಾತಾಡ್ತಾರೆ ನಾವು. ಇವನು ಲೇಟಾಗಿ ಬಂದವನು ಟ್ರಾಫಿಕ್ ಜಾಮ್ ಇತ್ತು ರೋಡಲ್ಲಿ ಅಂತ ಹೇಳ್ಬೋದು. ಫ್ಲೈಟಲ್ಲಿ ಬರೋ ರೋಡ್ ಟ್ರಾಫಿಕ್ ಜಾಮ್ ಆಗತ್ತಾ? ಇಲ್ಲ. ಅವನು ಸತ್ಯ ಅಂತ ಅರ್ಥ ಆಯ್ತು. ಆ ಜಾಮ್ ಬೇರೆ, ರೋಡ್ ಟ್ರಾಫಿಕ್ ಬೇರೆ. ಅಲ್ಲಿ ಜಾಮ್ ಆಗಿರ್ಬೋದು, ಆ ವಿಚಾರ ಬೇರೆ. ಅದಕ್ಕೆ ಅವ್ರು ಮಧ್ಯೆ ಹೋಗೋದೇ ಇಲ್ಲ, ಹೋಗೋಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯ ಅಲ್ಲಿ ಪ್ಲಾನ್ ಮಾಡಿರ್ತಾರೆ ಕೆಲಸ. ಆಕ್ಸಿಡೆಂಟ್ ಆಗೋದು ಯಾತಕ್ಕೆ? ಅದು ಹೆಚ್ಚು ಕಡಿಮೆ ಆದಾಗ ಏನಾದ್ರೆ ಆ ಕಾಲ ಬರೋ ಒಂದಲ್ಲ ಒಂದು ದಿವಸಕ್ಕೆ. ಪ್ಲೇನ್ ಎಷ್ಟೋ ಹೊಡೆಯ ಸ್ವಲ್ಪ ತಪ್ಪಿದೆ ಗೊತ್ತಾ? ಪ್ಲೇನ್ ನಾಶ ಆಗೋದು ಸ್ವಲ್ಪರಲ್ಲೇ ತಪ್ಪಿದೆ. ಆ ಥರ ಆಗಿದೆ. ಅಲ್ಲಿ ಸ್ವಲ್ಪ ಟಚ್ ಆದರೆ ಸಾಕು, PUC ಸಾಗೋ. ತಚ್ಚ ಬ್ರಹ್ಮ ಪರಂ ಸಾಕ್ಷಾತ್ ಸರ್ವಾನಂತ್ಯಯುತಂ ಸದಾ ಯದಿ ಸಾಕ್ಷಿ ಸ್ವಭಾವ ಸ್ವಯಂಭಾತೋ ನಮಾನಂ ಕೇನ ಗಮ್ಯ. ಯದಿ ಸಾಕ್ಷಿ ಸ್ವಯಂಭಾತಃ, ನಮ್ಮ ಸಾಕ್ಷಿ ಎಂಥದ್ದು ಸ್ವಯಂಭಾತ ಸ್ವಪ್ರಕಾಶ ಅಂದಮೇಲೆ ಮಾನಂ ಕೇನ ನಗಮ್ಯತೆ. ಇದನ್ನು ಒಪ್ತಾ ಇರಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಒಂದು ದೀಪಕ್ಕೆ ಇನ್ನೊಂದು ದೀಪ ಹಚ್ಚಿಡ್ತೀವಿ ನಾವೀಗ. ಒಂದು ದೀಪ ನೋಡಬೇಕಾಗಿದೆ, ಅದು ಕರೆಂಟ್ ಇದೆಯಲ್ಲೋ ದೀಪ ಎಲ್ಲ ನೋಡು ಅಂತ ಹೇಳಿ ದೀಪ ನೋಡ್ಲಿಕ್ಕೋಸ್ಕರ ಹೋಗ್ತಾರ. ದೀಪ ಏನದು? ಇಲ್ಲ, ಈ ನಿಮ್ಮದ್ರಲ್ಲ ಓದ್ತಿರೋದು ಅದೇ ಹೇಳವ ನೋಡಿ. ಒಂದು ನಿಮಿಷ ಆಯ್ತು. ಗುಣಕ್ರಿಯೆ ಆಯ್ತು 98. ಇಲ್ಲಿ ಈಗ 97, 98 ಆದ್ಮೇಲೆ ಮುಂದೆ ನೋಡೋಣ. 97 ವಿಶೇಷ ಸದ್ಗತ. ಒಂದು ಪೇಜ್ ಇಲ್ಲಿ ಜಂಪ್ ಆಗಿರ್ಬೇಕು ಅಂತ. ವಿಶೇಷ ಸದ್ಗತ ಇಲ್ಲ, ಸರಿ ಇದೆ ನೋಡಿ. ಈಗ ನಾನಾ ವ್ಯವಹೃತೆ ಹೇತು ಅನಂತತ್ವ ವಿಶೇಷತಃ ವಿಶೇಷ. ಇಲ್ಲಿ ಹೌದು, ಈ ಪೇಜ್ ಬಿಟ್ಟೋಗಿದೆ.
ಒಂದು ಪೇಜ್ 93ರಿಂದ ಎಲ್ಲಿ ಹೋಗಿದೆ ಬಹುಶಃ 119ಕ್ಕೆ ಹೋಗಿದೆ. ಸರಿ. ನಾನಾ ವ್ಯವಹೃತೆ ಹೇತು ಅನಂತ ವಿಶೇಷತಃ. ನಾನಾ ವ್ಯವಹಾರಕ್ಕೂ ಹೇತು ವಿಶೇಷ, ಅನಂತಕ್ಕಂತೂ ಬೇಕೇ ಬೇಕು. ಅನಂತ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಬೇಕೇ ಬೇಕಾಗುತ್ತೆ. ವಿಶೇಷಶ್ಚ ವಿಶೇಷೀ ಸಹ ಸ್ವೇನೈವ ಸಮವಾಯವತೆ. ವಿಶೇಷ ಮತ್ತು ವಿಶೇಷಿ ಆಗುತ್ತೆ. ಹೇಗೆ ನೀನು ಸವಾಯ ಒಪ್ಕೊಂಡಿದ್ದೆಲ್ಲ ಹಾಗೆ ತಾನೇ ಆ್ಯಕ್ಚುಲಿ ಒಪ್ಕೋಬಾರ್ದು ಒಪ್ಕೊಂಡಿದ್ದಾನೆ. ನಮಗೆ ಅನುಕೂಲ ಆಯ್ತು ಅದರಿಂದ. ನಾವು ವಿಶೇಷ ಹಾಗೆ ಒಪ್ತೀವಿ ಅಷ್ಟೇ. ನಾವು ಪ್ರಮಾಣ ಇದೆ ಒಪ್ತೇವೆ, ಇದು ಪ್ರಮಾಣ ಇಲ್ಲದೆ ಒಪ್ಪಿದ್ವಿ, ಇಷ್ಟೇ ವ್ಯತ್ಯಾಸ. ಆದ್ದರಿಂದ ಸಮಸ್ಯೆ ಬರಲಿಲ್ಲ. ಕಲ್ಪನಾ ಗುರುತಾ ದೋಷಾತ್ ಪದಾರ್ಥಾಂತರತಾ ನಹಿ ಕಲ್ಪಯಿತ್ವಾ ಷಟ್ ಪದಾರ್ಥಾನ್ ಸಾಭಾವಾನಪಿ ಕೇವಲಂ. ಆದ್ದರಿಂದ ಕಲ್ಪನಾ ಗುರುತಾ ದೋಷಾತ್. ಕಲ್ಪನಾ ಗುರುತ ಅಂದ್ರೇನು? ಗುರುಗೆ ಗೌರವ ಅಂತಲೂ ಕರಿಬಹುದು, ಗುರುತ ಅಂತಲೂ ಕರಿಬಹುದು. ಆದ್ದರಿಂದ ಕಲ್ಪನಾ ಗುರುತಾ ದೋಷಾತ್, ಕಲ್ಪನಾ ಗೌರವ ದೋಷ ಬರೋದರಿಂದ ಪದಾರ್ಥಾಂತರತಾ ನಹಿ, ವಿಶೇಷವನ್ನು ಬೇರೆ ಪದಾರ್ಥ ಅಂತ ಒಪ್ಲಿಕ್ಕೆ ಹೊಟ್ಟಿಲ್ಲ ನಾವು ಅಂತ ಹೇಳಿದ್ದೇವೆ. ಒಬ್ಬ ವ್ಯಕ್ತಿಗೆ ಹೈಟ್ ಇದೆ, ಅವನಿಗೆ ವೇಟ್ ಇದೆ. ಯಾರು ವೇಟ್ ಇದೆ ಅವನದೇ ಹೈಟು, ಯಾವ ಹೈಟು ಅವನದೇ ವೇಟ್. ಈ ವೇಟ್ ಇನ್ನೊಬ್ಬಂದು ಇನ್ನೊಬ್ಬಂದು ಹಾಕ್ಲಿಕ್ಕೆ ಬರ್ತಾ ಇಲ್ಲ ನಾವು. ಅದೇ ರೀತಿಯಲ್ಲಿ ವಿಶೇಷ ಅಂದರೆ ಹಾಗಿರೋದ್ರಿಂದ ಸಮಸ್ಯೆ ಇಲ್ಲ. ಕಲ್ಪಯಿತ್ವಾ ಷಟ್ ಪದಾರ್ಥಾನ್ ಸಾಭಾವಾನಪಿ ಕೇವಲಂ ಏಕಸ್ಮಿನ್ ಸ ವಿಶೇಷಶ್ಚೇತ್ ಕಿಂ ಪೂರ್ವಂ ತಸ್ಯ ವಿಸ್ಮೃತಿ ಏನ ಪ್ರತ್ಯಕ್ಷ ಸಿದ್ಧೇನ ವ್ಯವಹಾರೋ ಅಖಿಲೋ ಭವೆ. ಆದ್ದರಿಂದ ನೀನು ಹೇಳ್ತಕ್ಕಂಥ ಮಾತಿಗೆ ಕಸ್ಮಿನ್ ಏಕಸ್ಮಿನ್ ಸ ವಿಶೇಷಶ್ಚೇತ್ ಕಿಂ ಪೂರ್ವಂ ತಸ್ಯ ವಿಸ್ಮೃತಿ. ಯಾವುದೋ ಒಂದಕ್ಕೆ ವಿಶೇಷ ಒಪ್ಕೊಳ್ಳೋದಲ್ಲ. ವಿಶೇಷ ಅಂತ ಒಪ್ಕೊಂಡ್ಮೇಲೆ ಯಾವುದೇ ವಸ್ತುವಿಗೂ ಅದರ ನಿತ್ಯ ಗುಣಗಳಿಗೆ ಏನು ಸಂಬಂಧ ಹೇಳಬೇಕೋ ಅಭೇದ ಬೇಕು, ವಿಶೇಷ ಅದಕ್ಕೆ ನಿರ್ವಾಹಕ್ಕೆ ಒಪ್ಪಲೇಬೇಕು. ಏನ ಪ್ರತ್ಯಕ್ಷ ಸಿದ್ಧೇನ ವ್ಯವಹಾರೋ ಅಖಿಲೋಭವೆ. ಪ್ರತ್ಯಕ್ಷ ಸಿದ್ಧವಾದ ವಿಶೇಷ ಇದೆ. ಆದ್ದರಿಂದ ವ್ಯವಹಾರ ಮಾಡಲಿಕ್ಕೆ ಎಲ್ಲ ವ್ಯವಹಾರವನ್ನು ನಾವು ನಿರ್ವಹಿಸಕ್ಕೆ. ವ್ಯವಹಾರ ಅಂದ್ರೇನು? ಆ ಬಿಸಿನೆಸ್ ಅಲ್ಲ. ಯಾವ ವ್ಯವಹಾರ? ಭೇದ ಅಭೇದ ಇತ್ಯಾದಿ ವ್ಯವಹಾರವನ್ನು ನಿರ್ಮಾಣ ಮಾಡುತ್ತೆ. ಭಾವಾಭಾವ ವಿಭಾಗೇನ ಯಂವಿನಾನ ಕಥಂಚನ ಏತಾದೃಶೇ ವಿಶೇಷೇಸ್ಮಿನ್ ಕೋ ದ್ವೇಷೋ ಅಧಿನಾಂ ಭವೆ. ಹೀಗೆ ಭಾವಾಭಾವ ವಿಭಾಗೇನ ಯಂವಿನ ನ ಕಥಂಚನ. ಅದನ್ನು ಒಪ್ಪದೆ ಹೋದರೆ, ಭಾವಾಭಾವ ವಿಭಾಗ ನಾವು ಮಾಡಿದ್ದೇವೆ, ಒಪ್ಪದೆ ಹೋದರೆ ಹೇಳಕ್ಕೆ ಬರೋದಿಲ್ಲ. ಏತಾದೃಶೇ ವಿಶೇಷೇ ಅಸ್ಮಿನ್ ಕೋ ದ್ವೇಷೋ ವಾದಿನಾಂ ಭವೇತ್. ಇಂಥ ವಿಶೇಷದ ಬಗ್ಗೆ ಯಾಕೆ ದ್ವೇಷ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ದ್ವೇಷ ಒಪ್ಪದೇ ಇರೋದು, ವಿಶೇಷ ಇಲ್ಲ ಅಂತ ಒಪ್ಪದೇ ಹೇಳಕ್ಕೆ ಹೊಟ್ಟಿದ್ರೆ ಸರಿಯಾದ ಮಾತು ಅಲ್ಲ ಅದು. ದ್ವೇಷಕ್ಕೆ ಏನಿರಬೇಕು, ಏನೋ ಕಾರಣ ಹೇಳಬೇಕು. ಏನು ಕಾರಣ? ಸಮೂಹ ಹೇಟಿಮ್ ಅಂತ ಹೇಳಿದರೆ ಅದು ಕಾರಣ ಕೊಡದವರೇ ಒಪ್ಪೋದಿಲ್ಲ. ಅದು ಸಮೂಹ ಪದ ಉಪಯೋಗಿಸಿ ಹೇಟಿಮ್ ಅಂದರೆ ಅರ್ಥ ಇಲ್ಲ. ಅದು ಕಾರಣ ಕೊಡಬೇಕು. ನಿನ್ನ ಮನಸ್ಸಿಗೆ ಏನೇ ಇರಲಿ ಅದು ಸ್ಟ್ಯಾಂಡ್ ಆಗಲ್ಲ. ಹೊರಗಡೆ ವ್ಯವಹಾರಕ್ಕೆ ಅದು ಸ್ಟ್ಯಾಂಡ್ ಆಗೋದಿಲ್ಲ. ಅವ್ರ ಪ್ರಕಾರ ಷಟ್ ಪದಾರ್ಥ ಅಂದ್ರೇನು? ನಮ್ಮ ಪದಾರ್ಥ ಬೇರೆ, ಅವ್ರ ಪದಾರ್ಥಗಳು ಅಂದ್ರೆ ಏನೀಗ? ವಸ್ತುಗಳು, ದ್ರವ್ಯಗಳು. ಆಕಾಶ, ದೇಶ, ಕಾಲಗಳೆಲ್ಲ ಏನವು? ವಸ್ತುಗಳು. 6 ಅಂತ ಒಪ್ಕೊಂಡಿದ್ದೀರಿ. ಅದು ಒಪ್ಕೋಬೇಕಾದ್ರೆ ವ್ಯವಸ್ಥೆ ಇಲ್ಲದೆ ಹೊರ ಒಪ್ಕೊಳ್ಳೋಕೆ ಬರ್ತಿರಲಿಲ್ಲ. ಅದೇ ರೀತಿ ವಿಶೇಷ ಕೂಡ ಏನಾಗಿದೆ? ಅಭಾವನೂ ಒಪ್ಕೊಂಡಿದ್ದಾರೆ ಅವರು. ಅಭಾವನೂ ಒಪ್ಕೊಂಡಿದ್ದು ಸಾಭಾವನ ಅಂತ ಹೇಳಿದ್ದಾರೆ. ಅದೇ ರೀತಿ ವಿಶೇಷ ಪದಾರ್ಥ ಏನದು? ವಸ್ತುಗತವಾದ ವಿಶೇಷ, ಎಲ್ಲರಿಗೂ ಅನುಭವ ಸಿದ್ಧ, ಪ್ರಮಾಣ ಸಿದ್ಧ. ಇವತ್ತು ನೀರು ಹರಿತಾ ಇದ್ದನ್ನು ಮಾಧ್ವರು ಮಾತ್ರ ಹೇಳೋದಲ್ಲ, ಬ್ರಾಹ್ಮಣರು ಮಾತ್ರ ಹೇಳೋದಲ್ಲ, ಪ್ರತಿಯೊಬ್ಬರಿಗೂ ಹೇಗೆ ಸಿದ್ಧನೋ ಇದು ಹಾಗೆ ಸಿದ್ಧವಾಗಿದೆ ಅಂತೇಳಿ. ಅಲ್ಲಿಗೆ ವಿಷ್ಣು ಸಹಸ್ರನಾಮ ನಾಳೆ ಮುಂದುವರ್ಸ. ಅವತ್ತಿನ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ವಿಶೇಷಕ್ಕೆ ಎಷ್ಟು ಮಹತ್ವ ಇದೆ, ವಿಶೇಷ ಒಪ್ಪದೆ ಹೋದಾಗ ಎಷ್ಟು ಕಷ್ಟ ಇದೆ. ಈ ಸಮಯ ಒಪ್ಪೋದ್ರಿಂದ ಸಮಸ್ಯೆ ಪರಿಹಾರ ಆಗಲಿಲ್ಲ. 3 ಅಂಶ ಬೇಕು. ನಾವು ವಿಶೇಷ ಒಪ್ಪೋ ಜಾಗದಲ್ಲಿ ಏನು ಒಪ್ತಾರವರು? ಸಮವಾಯ ಒಪ್ತಾರೆ. ಅದನ್ನ ಒಪ್ಪಲಿಕ್ಕೆ ಬರೋದಿಲ್ಲ. ಅದು ಯಥಾ ಪ್ರಕಾರ ಅದನ್ನು ಸೊಲ್ಯೂಷನ್ ಸಿಗೋದಿಲ್ಲ. ಇನ್ನೂ ಜಾಸ್ತಿ ಆಗುತ್ತೆ ಸಮಸ್ಯೆ. ಅದು ಬೇಕಿಲ್ಲ ಅಂತೇಳಿ.